ಇವಾಗ ಅಯೋಧ್ಯದಿಂದ ಹೊರಟಿದ್ದೀವಿ ಪ್ರಯಾಗ್ರಾಜ್ಗೆ. ಗಂಟೆ ಆಗಿದೆ 12. ಇವಾಗ ನಾವು ಬಂದುಬಿಟ್ಟಿದ್ದೀವಿ. ಪ್ರಯಾಗ್ರಾಜ್ಗಿಂತ 8 ಕಿಲೋಮೀಟ್ರ್ ಮುಂಚೆನೇ ಇಳಿಸಿದ್ದಾರೆ. ಯಾವುದೋ ಫಫಾಮೋ ಸ್ಟೇಷನ್ ಅಂತ. ಇಲ್ಲಿಂದ ಇವಾಗ ಬೈ ವಾಕ್ ಹೋಗ್ಬೇಕು. ಇಲ್ಲಿ ಕೊಡ್ರೆ ಇಲ್ಲಿ ಕೊಡ್ಕೊ ಹೋಗ್ರೆ ಅಪ್ಪ. ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಅಲ್ಲಿ ನೋಡಿ, ರಶ್ ನೋಡಿ. ರಾತ್ರಿ 1 ಗಂಟೆ ಸಂಗಮ್ ಜಾಗದಲ್ಲಿದ್ದೀವಿ ಇವಾಗ. ಇಲ್ಲಿಂದ ಸಂಗಮ್ ಮತ್ತೆ 5 ಕಿಲೋಮೀಟ್ರ್ ನಡ್ಕೊ ಹೋಗ್ಬೇಕಂತ. ಗೈಸ್ ಯಾವ ಸೆಕ್ಟರ್ ಅಂತ ಗೊತ್ತಿಲ್ಲ, ಒಟ್ಟಾರೆ ಹೋಗ್ತಾ ಇದ್ದೀವಿ ಇನ್ನೂ ತನಕ. ಇವಾಗ ನೀವು ನೋಡ್ತಾ ಇದ್ದೀರಾ ಗಂಗಾ ಮಾತೆ. ಇವಾಗ ಜಂಗಮವಾಡಿ ಮಠದವ್ರ ಜೊತೆ ಇದ್ದೀವಿ. 3 ಗಂಟೆ ಎಕ್ಸಾಕ್ಟ್ 3 ಗಂಟೆಗೆ ಸಂಗಮ ಹೋಗ್ತಾ ಇದ್ದೀವಿ. ಜನ ಸಾಗರ. ಯಾರು ಹಿಂದೂ ಇದಾನಲ್ಲ, ಎಲ್ಲ ದಿವಸನೇ 2 ಸಲ ಪರೀಕ್ಷೆ ಆಯ್ತು. ನಾವು ಮಾತ್ರ ಕಲಿಯುವುದಿಲ್ಲ. ನಾವು ಅದನ್ನು ಓದಕ್ಕ ಹಿಂಗೆ ಅಷ್ಟು ಬಂದು ಆಂಟಿ ಹೇಳಿದ್ರು, ಅವ್ರು ಕರೀತಾರ ಅಂತ ಪ್ರೂಫ್ ಅಂದ್ರೆ ಇದೆ ನೋಡು. ಅಲ್ಲ, ದೇವ್ರು ಕರೀತಾರಂದ್ರೆ ಆ ಟೈಮಾಗ ಹೆಂಗಾದ್ರೂ ರೀಚ್ ಆಗೇ ಆಗ್ತಾರೆ ನೋಡು ಅಂತ. ಇದು ಆಗಿದೆ 4. ಇವಾಗ ನಾವಿದ್ವಿ ಸಂಗಮ್ ಘಾಟಲ್ಲಿ. ಬ್ರಾಹ್ಮಿ ಮುಹೂರ್ತಕ್ಕೆ ಸ್ನಾನ ಮಾಡಲಿಕ್ಕೆ ಎಷ್ಟೆಲ್ಲ ಜನ ಸೇರ್ತಾರೆ ನೋಡಿ. ಇದು ಟಿಪ್ ಆಫ್ ದ ಐಸ್ಬರ್ಗ್. ಇನ್ನೂ ಭಾಳ ಜನ ಇದ್ದಾರೆ, ಇದರಿಂದ ಕವರ್ ಆಗ್ತಾ ಇಲ್ಲ. ಬಟ್ ಹೆವಿ ಅಂದರೆ ಹೆವಿ ಜನ ಬಂದಿದ್ದಾರೆ. ಅದು ಕೂಡ ಎಕ್ಸಾಕ್ಟ್ 4 ಗಂಟೆಗೆ. ಇವಾಗ ನಾವು ಹೋಗ್ತಾ ಇದ್ದೀವಿ ಸಂಗಮ ಸ್ನಾನಕ್ಕೆ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಇದೇ ನೋಡಿ ಲೇಟೆ ಹನುಮಾನ್ಜಿ, ಅಂದರೆ ಲೇಟೆ ಹನುಮಾನ್ಜಿ ಟೆಂಪಲ್. ಲೈನಲ್ಲಿ ನಿಂತು ದರ್ಶನ ಮಾಡಲಿಕ್ಕೆ 6.5 ತಾಸು ಆಗತ್ತಂತ. ನಾವಿವಾಗ ವಾಪಸ್ ನಮ್ಮ ಜಂಗಮವಾಡಿ ಮಠಕ್ಕೇ ರಿಟರ್ನ್ ಆಗಿ ಹೋಗ್ತಾ ಇದ್ವಿ. ಹೊರಗಿಂದನೇ ದರ್ಶನ ಪಡೆದು ಯಾವಾಗಾದರೂ ಪುರ್ಸತ್ತಲ್ಲಿ ಬಂದು ನೋಡುವ. ಟೈಮ್ ಆಗಿದೆ 8. ಇವಾಗ ನಾವಿದ್ದೀವಿ ಜಂಗಮವಾಡಿ ಮಠದಲ್ಲಿ. ಸಂಗಮ ಸ್ನಾನ ಕೂಡ ಆಯಿತು. ಮತ್ತು ದೂರದಿಂದನೇ ಹನುಮಂತನ ದರ್ಶನ ಕೂಡ ಮಾಡಿದ್ವಿ. ಇವಾಗ ನಿದ್ರೆ ಇಲ್ಲ, 24 hours ಆಯಿತು. ಹೊರಡಬೇಕು ವಾರಣಾಸಿಗೆ. ಅಲ್ಲಿಂದ ನೋಡೋಣ ಏನು ಕತೆ ಅಂತ. ಇವಾಗ ಹೊರಟಿದ್ದೀವಿ ಸಂಗಮ ಕ್ಷೇತ್ರದಿಂದ ವಾರಣಾಸಿಗೆ. ಸಿಕ್ಕಾಪಟ್ಟೆ ರಶ್ ಇದೆ, ಬಟ್ ಅಷ್ಟೇನು ಕ್ರೌಡ್ ಏನೋ ಕಾಣ್ತಾ ಇಲ್ಲ ಇವಾಗ.